ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ಎಕ್ಸಾಮ್ನಲ್ಲಿ ಥಿಯರಿ ಕ್ವಶನ್ಸ್ ಯಾವ್ದು ಕೇಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟು 6 ಥಿಯರಿ ಕ್ವಶನ್ಗೆ ನೀವು ಆನ್ಸರನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸೊ 6 ಥಿಯರಿ ಕ್ವಶನ್ ಯಾವ್ದು ಅಂತಂದರೆ, ಫಸ್ಟ್ ಒನ್, ಡಿಫೈನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಅಂತ ಕೊಡೋ ಬದಲು ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತ ಕೊಡ್ಬೋದು, ಇಲ್ಲಾಂತಂದರೆ ಬೆನಿಫಿಟ್ಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಅಥವಾ ಪ್ರಾಸ್ ಆ್ಯಂಡ್ ಕಾನ್ಸ್ ಏನು ಬೇಕಾದರೂ ಕೊಡ್ಬೋದು. ಹೇಗೆ ಕೊಟ್ಟರು ಆನ್ಸರ್ ಒಂದೇ, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್, ಏನೇನು ಬೆನಿಫಿಟ್ಸ್ ಇದೆ, ಏನೇನು ಒಳ್ಳೆಯದಾಗಿದೆ, ಏನೇನು ಅನಾನುಕೂಲ ಆಗಿದೆ ಅನ್ನೋದನ್ನು ನೀವು ಪಾಯಿಂಟ್ ವೈಸ್ ಬರೀಬೇಕು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಡಿಫೈನ್ IFRS, ವಾಟ್ ಆರ್ ದ ಬೆನಿಫಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ IFRS, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಆಫ್ Indian Accounting Standard 108, 34, 24, 36, 38, 10. ನೆಕ್ಸ್ಟ್, ರೈಟ್ ಎನಿ 10 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಶ್ಯೂಡ್ ಬೈ ICAI. ನೋಡಿ, ವೆರಿ ಈಸಿ ಕ್ವಶನ್. ಹೀಗೆ ಎಕ್ಸಾಮ್ನಲ್ಲಿ ಕೊಟ್ಟಾಗ, ಸೊ ಅಲ್ಲಿ ಕೊಟ್ಟಿರುವಂಥ ಎಲ್ಲ ಕ್ವಶನನ್ನು ಗಮನಿಸಿದ್ರೆ ಎಲ್ಲ ಕ್ವಶನಲ್ಲಿ ಒಂದೊಂದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇರುತ್ತೆ. ಅವೆಲ್ಲದನ್ನು ನೀವು ಪಾಯಿಂಟ್ ಮಾಡಿದ್ರೆ 10 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಿಗುತ್ತೆ. ಸೊ 5th one ಕ್ವಶನಿಗೆ ಆನ್ಸರ್ ವೆರಿ ಈಸಿ. ಕ್ವಶನಲ್ಲಿ ಎಲ್ಲ ಕ್ವಶನನ್ನು ಗಮನಿಸಿ, ಒಂದೊಂದರಲ್ಲಿ ಒಂದೊಂದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇರುತ್ತೆ. ಅವೆಲ್ಲದನ್ನು ನೀವು ಕ್ಯುಮುಲೇಟಿವ್ ಮಾಡಿ ಬರೆದ್ರಾಯ್ತು. ಯಾವ್ಯಾವ ಕ್ವಶನಲ್ಲಿ ಯಾವ್ಯಾವ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಅವೆಲ್ಲದನ್ನು ಬರೆದ್ರೆ ನಿಮಗೆ 10 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಿಗುತ್ತೆ. ಲಾಸ್ಟ್ ಒಂದು ಥಿಯರಿ ಕ್ವಶನ್ ಇದೆ ನೋಡಿ, ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇದ್ರೆ ಮಾತ್ರ ಓದ್ಕೊಳ್ಳಿ. ಏನಕ್ಕೆ ಅಂತಂದ್ರೆ, ಬಿಫೋರ್ NEP ಎಲ್ಲ ಯೂನಿವರ್ಸಿಟಿಯವರು ಕೂಡ ಈ ಕಾನ್ಸೆಪ್ಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ರು. ಬಟ್ ಈಗ NEP ಅಲ್ಲಿ ಕೆಲವು ಯೂನಿವರ್ಸಿಟಿಯವರು ಈ ಕಾನ್ಸೆಪ್ಟನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಅಂದರೆ ನಿಮ್ಮ ಸಿಲೆಬಸ್ಸಿಂದ ತೆಗೆದಿದ್ದಾರೆ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಈ ಟಾಪಿಕ್ ಇನ್ಕ್ಲೂಡ್ ಆಗಿದ್ರೆ ಮಾತ್ರ 6th ಒನ್ಗೆ ನೀವು ಆನ್ಸರ್ನ ಓದ್ಕೊಳ್ಳಿ. ಇಲ್ಲ ಅಂತಂದರೆ 6th ಒನ್ ಓದುವಂಥ ಅವಶ್ಯಕತೆ ಇಲ್ಲ. ಫಸ್ಟು 5 ಕ್ವಶನ್ಗೆ ನೀವು ಆನ್ಸರನ್ನು ಕಲ್ತ್ಕೊಳ್ಳಿ. ನಿಮಗೆ ನೋಟ್ಸ್ ಏನಾದರೂ ಕಾಲೇಜಲ್ಲಿ ಕೊಟ್ಟಿದ್ರೆ ನೋಟ್ಸಲ್ಲಿ ನೋಡ್ಕೊಳ್ಬೋದು. ಇಲ್ಲ ಅಂತಂದರೆ ChatGPT ಅಥವಾ ಪರ್ಪ್ಲೆಕ್ಸಿಟಿ ಆ್ಯಪಲ್ಲಿ ನಿಮಗೆ ಪಾಯಿಂಟ್ ವೈಸೇ ಆನ್ಸರ್ ಸಿಗುತ್ತೆ. ಸೊ ನೀಟಾಗಿ ಪಾಯಿಂಟ್ ವೈಸ್ ಆನ್ಸರನ್ನು ಓದ್ಕೊಳ್ಳಿ. ಪಾಯಿಂಟ್ ವೈಸೇ ಬರೀರಿ ಎಕ್ಸಾಮ್ನಲ್ಲಿ, ಕತೆ ಥರ ಬರೀಲಿಕ್ಕೆ ಹೋಗ್ಬಿಡಿ. ChatGPTಲಿ ಗಿವ್ ಮಿ ದ ಆನ್ಸರ್ ಇನ್ ಪಾಯಿಂಟ್ ವೈಸ್ ಅಂತ ಕೊಟ್ಟರೆ ಆ ಪಾಯಿಂಟ್ ವೈಸೇ ಆನ್ಸರ್ ಬರುತ್ತೆ. ಸೊ ಆದಷ್ಟು ಪಾಯಿಂಟ್ ವೈಸ್ ಆನ್ಸರ್ ಬರೀರಿ, ಆವಾಗ ಈಸಿಯಾಗಿ ನೀವು ಸ್ಕೋರನ್ನು ಗೈನ್ ಮಾಡ್ಬೋದು. ಇವಿಷ್ಟಕ್ಕೆ ಥಿಯರಿ ಓದ್ಕೊಂಡ್ರೆ, ಇವಿಷ್ಟು 5 ಕ್ವಶನಿಗೆ ನೀವು ಆನ್ಸರನ್ನು ಕಲ್ತ್ಕೊಂಡ್ರೆ ಸ್ಕೋರ್ ಮಾಡ್ಬೋದು. ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.